ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ಇವತ್ತು ಮಂಡೇ. ಆ್ಯಕ್ಚುಲಿ ನಮ್ಮ ವೈಫ್ ಅವರು ಊರಿಗೆ ಹೋಗಿದ್ದೆ ನಾನು. ಅಲ್ಲಿಂದ ಆಫೀಸಿಗೆ ಬೆಂಗಳೂರಿಗೆ ಬರಬೇಕು. ಇಲ್ಲಿಂದ ಬರಬೇಕಾದ್ರೆ ನಾನು ಆಲ್ಮೋಸ್ಟ್ 4 ಗಂಟೆಗೆ ಎದ್ದೇಳಬೇಕು, ಯಾಕಂದರೆ ತುಂಬ ಟ್ರಾವೆಲ್ ಇರುತ್ತೆ. ಸೊ ನಮ್ಮ ವೈಫ್ ಅವರ ಅಣ್ಣ ಬಂದಿದ್ದಾರೆ ನಾನು ಡ್ರಾಪ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ಗೆ. ಸೊ ನಮ್ಮ ವೈಫ್ಗೆ ಡ್ರಾಪ್ ಬಾಯ್ ಹೇಳ್ಬಿಟ್ಟು ನಾವು ವೇಟಿಂಗಲ್ಲಿದ್ದಾರೆ. 5:30 ಬಿಟ್ಟೆ, 5:30 ಬಸ್ಸು. ಸೊ ಹೋಗ್ತಾ ಇದ್ದೀವಿ ನೋಡಿ, ಇನ್ನೂ ಕತ್ಲೆ ಇದೆ. ಇಲ್ಲಿಂದ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ನಾವು ಬೆಂಗಳೂರು ರೀಚ್ ಆಫೀಸ್ ಒಳಗಡೆ 5:15 ಬಿಟ್ರೇ ಆಲ್ಮೋಸ್ಟ್ 10:30 11 ಗಂಟೆ ಆಗುತ್ತೆ ಆಫೀಸ್ ರೀಚ್ ಆಗೋದು. ಅಷ್ಟು ಟೈಮ್ ತಗೊಳುತ್ತೆ. ಟ್ರಾವೆಲಿಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮ್ಮೂರಿಗಾದರೆ ಟ್ರೈನ್ ಫೆಸಿಲಿಟಿ ಚೆನ್ನಾಗಿದೆ, ಆರಾಮಾಗಿ ಬಂದು ಹೋಗ್ತಾ ಇರ್ತೀವಿ. ನಮ್ಮದು ಬಂಗಾರಪೇಟೆ. ಇಲ್ಲಾಂದರೆ ಟ್ರೈನ್ ಫೆಸಿಲಿಟಿ ಇಲ್ಲ, ಬಸ್ಸುಗಳಿಗೆ ಡಿಪೆಂಡ್ ಆಗಬೇಕು. ನೋಡಿ, ಇದೆ ಬಸ್ ಸ್ಟ್ಯಾಂಡು. ನಮ್ಮ ವೈಫ್ ಅವ್ರ ಊರ ಹೆಸರು ಜಗದೇವಿ. ಕೃಷ್ಣಗಿರಿಯಿಂದ ತಿರುವಣ್ಣಾಮಲೈ ರೋಡು. ಬಸ್ ಬಂತು ನೋಡಿ. ವಿಜಯ್ ಬರ್ಡೇ, ಅದಕ್ಕೆ ಫುಲ್ಲು ಬ್ಯಾನರ್ಗಳಾಗ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಅಲ್ಲಿ ಫ್ಲೆಕ್ಸಿಗಳು ಕಟ್ಬಿಟ್ಟಿದ್ದಾರೆ. CM ಜೋಸೆಫ್ ವಿಜಯ್ ನೋಡಿ. ಕೃಷ್ಣಗಿರಿಯಲ್ಲಿ ಬಂದು ಇಲ್ಲಿ ರೌಂಡಾಣ ನಮ್ಮ ಇದರಲ್ಲಿ ಸರ್ಕಲ್ ಅಂತ ಹೇಳ್ತೀವಿ, ಅವ್ರದ್ರಲ್ಲಿ ರೌಂಡಾಣ ಅಂತಾರೆ. ಅಲ್ಲಿ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ಗೆ ಹೋಗ್ಬೇಕು. ರೌಂಡಾಣಾಗಿ ಬಂದಿದ್ದೀವಿ ಸರ್ಕಲಲ್ಲಿ. ಅವರಿಂದ ಸರ್ಕಲ್ಗೊಂದು ಬಸ್ಸು, ಸರ್ಕಲಿಂದ ಹೊಸ ಬಸ್ ಸ್ಟ್ಯಾಂಡ್ಗೊಂದು ಬಸ್ಸು. ಇಲ್ಲಿ ಹಳೆ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡ್ ಇರುತ್ತೆ ನೋಡಿ. ಆಟೋವರು ಇಲ್ಲಿಂದ 2 ಕಿಲೋಮೀಟ್ರ್ ಇರಲ್ಲ, 20 ರೂಪಾಯಿ ಕೇಳ್ತಾರೆ. ಅದಕ್ಕೆ ಬಸ್ಸಲ್ಲಿ ಅಂದರೆ 6 ರೂಪಾಯಿ. ಅದಕ್ಕೆ ಬಸ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ರೋಡ್ ಫುಲ್ಲು ಗೋಲ್ಡ್ ಶಾಪ್ಗಳು, ಎಲ್ಲಿ ನೋಡಿದ್ರೆ ಗೋಲ್ಡ್ ಶಾಪ್ಗಳೇ ಜಾಸ್ತಿ ಇರುತ್ತೆ. ತುಂಬ ಜನ ತೊಗೊಳ್ಳೋರು. ಗೋಲ್ಡ್ ಶಾಪು ಇಷ್ಟು ರೇಟ್ ಇದ್ರೂ ಶಾಪುಗಳಲ್ಲಿ ನೋಡಿದ್ರೆ ಫುಲ್ಲು ರಶ್ ಇರ್ತಾರೆ ಜನ ನೋಡಿ. ಬಂದ್ವಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇಳಿದು ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗ್ಬೇಕು. ಇವಾಗ ಸೂರ್ಯ ಕಾಣಿಸ್ತಾ ಇದ್ದಾನೆ ಸ್ವಲ್ಪ. ಯಾರು ತಮಿಳ್ ಬರುತ್ತಾ ಕಮೆಂಟ್ ಮಾಡಿ ನೋಡೋಣ. ನಾವು ಮದುವೆ ಆದಮೇಲೆ ನಮ್ಮ ವೈಫ್ ಜೊತೆ ಮಾತಾಡಿ ತಮಿಳ್ ಕಲ್ತ್ಕೊಂಡಿದ್ದೀವಿ. ಮಂಡೇ ಬೆಳಗ್ಗೆ ಇಲ್ಲಿಗೆ ಬಂದು ಟ್ರಾವೆಲ್ ಮಾಡಬೇಕಂದ್ರೆ ನಿದ್ದೆನೇ ಸಾಲಲ್ಲ ನಮಗೆ. ಬೆಳಗ್ಗೆ ಬೇಗ ಎದ್ದೇಳಬೇಕು. ನೈಟು ನನ್ನ ಮಗ ಮಲ್ಕೊಳ್ಳೋಕೆ ಬಿಡೋಲ್ಲ, 1 ಗಂಟೆಗೆ ಅವನು ನಿದ್ದೆ ಮಾಡೋದು, ಅಳ್ತಾನೆ ನೋಡಿ. ಇಲ್ಲ ಅವಾಗೂ ಗಂಜಿ ಮಾರ್ತಾ ಇರ್ತಾರೆ. ಇದೇ ನೋಡಿ ಬಸ್ ಸ್ಟ್ಯಾಂಡ್, ಕೃಷ್ಣಗಿರಿ ಬಸ್ ಸ್ಟ್ಯಾಂಡ್. ತುಂಬ ಬಸ್ಸುಗಳು ರೋಟಲ್ಲಿ ಹೋಗ್ತಾ ಇರುತ್ತೆ ನಮ್ಮ ವೈಫೋರು ಕಡೆ. ಬಟ್ ಅಲ್ಲೆಲ್ಲೂ ಯಾವುದು ಸ್ಟಾಪ್ ಕೊಡೋದಿಲ್ಲ ಇಲ್ಲಿಂದ, ಯಾಕಂದರೆ ಇದೆಲ್ಲ ಎಕ್ಸ್ಪ್ರೆಸ್ ವೆಹಿಕಲ್ಸು, ಅದರಿಂದ ಕೊಡೋದಿಲ್ಲ. ಎಲ್ಲ ಬಸ್ಸುಗಳು ತುಂಬ ಹೊಸೂರು ಬೆಂಗಳೂರಿಗೆ ತುಂಬ ಬಸ್ಸುಗಳು ಬರ್ತಾ ಇರುತ್ತೆ. ಬಟ್ ನಮ್ಗೆ ಸೀಟ್ ಇರಬೇಕಲ್ವ, ಲಾಂಗ್ ಜರ್ನಿ ಮಾಡೋದು. ಸೀಟ್ ಇರೋ ಬಸ್ಸು ನೋಡ್ಕೊಂಡು ಹತ್ಕೊಳೋಣ. ಆಲ್ಮೋಸ್ಟ್ ಮಂಡೇ ಬೆಳಗ್ಗಿಂದ ಫುಲ್ ಸ್ಟ್ಯಾಂಡಿಂಗು, ಸೀಟೇ ಸಿಗೋದಿಲ್ಲ ನೋಡಿ. ಜನ ಹೆಂಗೆ ಹೋಗ್ತಾ ಇವರೆಲ್ಲ ಬೆಂಗಳೂರಿಗೆ ಹೋಗೋರೆ. ಆ ಬಸ್ ಬರೋಕ್ಕಿಲ್ಲ, ಹಂಗೆ ಅವ್ರು ಇಳಿಯೋರ್ಗೂ ಜಾಗ ಬಿಡಲ್ಲ, ಹಂಗೆ ಹತ್ಕೊಬಿಡ್ತಾರೆ. ಫೈನಲಿ ಇಂಥ ಯಾವುದೋ ಒಂದು ಬಸ್ ಹತ್ಕೊಂಡು ಸೀಟ್ ಸಿಕ್ತು. ನೋಡಿ, ಸಿ ಜೋಸೆಫ್ ವಿಜಯ್ ಬರ್ಡೇ. ಇದೆ ಗ್ರೀನರಿ. ಬಟ್ ಇವ್ರು ಏನಕ್ಕೆ ರೈಲ್ವೆ ಸ್ಟೇಷನ್ ಪ್ರಿಫರೆನ್ಸ್ ಇಲ್ಲ, ರೈಲ್ವೆ ಫೆಸಿಲಿಟೀಸ್ನೇ ಇಲ್ಲ. ಯಾಕಂದರೆ ಫುಲ್ಲು ಕಾಡು ಬೆಟ್ಟ ಗುಟ್ಟನೇ ಇದೆ. ಟ್ರೈನ್ ಹಾಕ್ಬೋದಾಗಿತ್ತು, ಬಟ್ ಏನೋ ಹಾಕಿಲ್ಲ. ಆ ಬಸ್ಸುಗಳು ನೋಡಿದ್ರೆ ಸುಮಾರು ಒಂದೊಂದು ನಿಮಿಷ 2 ನಿಮಿಷಕ್ಕೂ ಬಸ್ ಬರ್ತಾ ಇರುತ್ತೆ. ನಿಂತ್ಕೊಳ್ಳೋಕ್ಕೂ ಜಾಗ, ಅಷ್ಟು ರಶ್ ಇರುತ್ತೆ.
ರೋಡ್ ಸಕ್ಕತ್ತಾಗಿ ಹಾಕಿದ್ದಾರೆ ಇವಾಗ. ಹೊಸೂರು ರೀಚ್ ಆದ್ವಿ. ಯಾವುದೋ ಶಾಪಿಂಗ್ ಕಾಂಪ್ಲೆಕ್ಸ್ ಏನೋ ಕಟ್ತಾ ಇದ್ದಾರೆ. ಹಿಂಗಿದೆ ನೋಡಿ, ಶಾಪಿಂಗ್ ಮಾಲ್ ಅಂತ, ಇನ್ನೂ ಓಪನ್ ಆಗಿಲ್ಲ. ಶಾಪಿಂಗ್ ಮಾಲ್ ಕಟ್ತಾರೆ. ತುಂಬ ಜನ ಈ ಹೊಸೂರಿಗೆ ಬರೋರು ಹೂ ಮಾರ್ಕೆಟು, ಹೂವು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಕ್ರಾಕರ್ಸ್, ಪಟಾಕಿಗಳು ತಗೋರು ತುಂಬ ಜನ ಬರ್ತಾರೆ. ಮಂಡೇ ಬೆಳಗ್ಗೆ ಆಲ್ವೇಸ್ ಎಲ್ಲೋದ್ರೂ ರಶ್ ಇದ್ದೇ ಇರುತ್ತೆ. ಬಟ್ ಇಲ್ಲಿಂದ ಸೀಟ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಸ್ಸು ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಫೈನಲಿ ಬೆಂಗಳೂರು ರೀಚ್ ಆದ್ವಿ. ಬೊಮ್ಮಸಂದ್ರ ಹತ್ರ ಇಳ್ಕೊಂಡು ಮೆಟ್ರೋ, ಬೊಮ್ಮನಹಳ್ಳಿ ಹತ್ರ ಇಳ್ಕೊಂಡು ಮೆಟ್ರೋಗೆ ಹೋಗೋಣ. ಅದು ಈಸಿ ಆ್ಯಂಡ್ ಫಾಸ್ಟು ನಮಗೆ. ಇಲ್ಲಾಂದರೆ ಮಧ್ಯಾಹ್ನ ಆಗುತ್ತೆ, ನಾನು ಲಂಚ್ ಟೈಮ್ಗೆ ಹೋಗ್ತೀನಿ ಆಫೀಸ್ಗೆ ಇರೋ ಬೆಂಗಳೂರು ಟ್ರಾಫಿಕ್ಗೆ. ಮೆಟ್ರೋನು ಫುಲ್ಲು ರಶ್ ಇರುತ್ತೆ. ಈಸಿ ಆ್ಯಂಡ್ ಫಾಸ್ಟ್. ಏನಂದ್ರೆ 100% ಜಾಸ್ತಿ ಮಾಡಿಬಿಟ್ಟು ಅದೇ ದೊಡ್ಡದೆ ನಾವು ಕಾಸ್ಟ್. ನೀವು ನೋಡಿ ಜನ ಎಷ್ಟು ರಶ್ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಕಮ್ಮಿ. ನಿಮಗೆ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಎಲ್ಲ ಒಂದು ಕಡೆ ಹತ್ತಿದ ತಕ್ಷಣ ಒಳಗಡೆ ಬಂದುಬಿಡ್ಬೇಕು. ನೋಡಿ, ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಲ್ಲಿ ಇಷ್ಟು ಜನ ಇದ್ದಾರೆ ನೋಡಿ. ಇದೆಲ್ಲ ಒಂದು ಮೆಟ್ರೋನಲ್ಲಿ ಬಂದಿರೋದು. ನಾವು ಬಂದಿದ್ದ ಮೆಟ್ರೋದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ. ಇಲ್ಲಿ ಹತ್ತಕ್ಕೂ ಆಗಲ್ಲ, ಅಷ್ಟು ಜನ ಇರ್ತಾರೆ. ಟ್ರೈನ್ ಫುಲ್ಲಾಗಿ ಹೋಗಿರುತ್ತೆ ಮೆಟ್ರೋ. ನೋಡಿ ಎಷ್ಟು ಜನ ಇದ್ದಾರೆ. ಮೆಟ್ರೋ ಆದರೆ ಫುಲ್ಲು ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಜನ ನೋಡಿ. ಬಟ್ ಮೆಟ್ರೋನೂ ರಶ್ ಜಾಸ್ತಿ ಆಗ್ತಾಯಿದೆ, ಟ್ರಾಫಿಕ್ಕೂ ಕಮ್ಮಿ ಆಗ್ತಾಯಿಲ್ಲ. ನೀವು ಬಂದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂತ ಹೇಳ್ಕೊಂಡು ಬಸ್ಸಿಗೆ ಕಾಯ್ತಾ ಇದ್ದೀನಿ. ಬಂತು ಬಸ್ಸು. ಇಲ್ಲಿಂದ ಯಲಹಂಕ ಹೋಗೋ ಬಸ್ ಹತ್ಕೊಂಡ್ರೆ ಸಾಕು, ನಮ್ಮ ಆಫೀಸ್ ಹತ್ರನೇ ಇಳಿಬೋದು, ರಾಮಯ್ಯ ಕದೆ ಬಸ್ ಸ್ಟಾಪ್ ಹತ್ರ. ಒಂದು ಕಡೆ ಸೆಟ್ಲ್ ಆಗೋಣ. Had a dream I was water just flowing through space till I landed on the record that my grandma would play. Dark sweet like jazz in the park after rain. While the grass smelled green and the air feels safe. Put the phone on mute, let the silence explain. I don't need much, just a book in the brain. ಮಂಡೇ ಬಂದ್ರೆ ದೊಡ್ಡ ತಲೆ ನಾವು ಟ್ರಾವೆಲ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ರಶ್ಶು. ಬೆಳಗ್ಗೆ ಬೇಗ ಎದ್ದೇಳಿ ಬರಬೇಕು ಊರಿಂದ. ಫ್ಯಾಮ್ಲಿ ಊರಲ್ಲಿರೋದ್ರಿಂದ ತಪ್ಪೋದಿಲ್ಲ ನಮಗೆ, ಪ್ರಾಬ್ಲಮ್ಸ್ ಎಲ್ಲ. ಬರೋವ್ರಿಗೂ ಕಷ್ಟ, ಆಮೇಲೆ ಅವ್ರಿಗೂ ನೆಸೆಸಿಟಿ ಇರೋದಿಲ್ಲ. ಯಶವಂತಪುರ ಇದೆ, ಯಶವಂತಪುರ ಬಸ್ ಸ್ಟ್ಯಾಂಡು, MTC ಬಸ್ ಸ್ಟ್ಯಾಂಡ್. ಯಾರೋ ಕೂತಿರೋ ಅಕ್ಕ ನಮ್ಮನೆ ನೋಡ್ತಾ ಇದ್ರು, ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದಕ್ಕೆ. ಅದಕ್ಕೆ ನಾವು ಫೋನ್ ತಿರ್ಸಿಬಿಟ್ಟಿವಿ ಸೈಡ್ಗೆ. ಏನಕ್ಕೆ ಬೇಕು ಸುಮ್ಮನೆ
ಕಿರಿಕ್ ನಮಗೆ. Yeah, I vibe like water, I change a shift, but the roots still deep like my grandma's grits. City move fast, but I drift like smoke. Let the rhythm in my chest be the way I cope. Wrote a song for the days that feel soft and broke. ಬೆಂಗಳೂರು ಟ್ರಾಫಿಕ್ ಅಂತೂ ಕಮ್ಮಿನೇ ಆಗಲ್ಲ. ನಾನು ಅದೇ ಏನಾದರೂ ಡೈರೆಕ್ಟಾಗಿ ಮಾರ್ಕೆಟ್ ಹೋಗಿ ಮಾರ್ಕೆಟಿಂದ ಬಸ್ಸಲ್ಲಿ ಬರ್ಬೇಕಂತ ಹೇಳಿದ್ರೆ ಕರೆಕ್ಟಾಗಿ 12 ಗಂಟೆ ಆಗುತ್ತೆ ಆಫೀಸಿಗೆ ಬರೋದು. ಸೊ ಬೇಗ ಬಂದೆ. ಸೊ ನನ್ನ ಅದೃಷ್ಟ ಬಂದಿದ ತಕ್ಷಣ ಬಸ್ಸುಗಳು ಕರೆಕ್ಟಾಗಿತ್ತು. ಹಂಗೆ ಹತ್ಕೊಂಡು ಬಂದ್ಬಿಡ್ತೀವಿ. ನೋಡಿ ಟ್ರಾಫಿಕ್ ಹೆಂಗಿದೆ. ಇದು ಯಶವಂತಪುರದಿಂದ ರಾಮಯ್ಯ ಕಾಲೇಜಿಗೆ ಹೋಗೋ ರೋಡು. ಮತ್ತಿಕೆರೆ BL ಸರ್ಕಲ್ಲು ಮತ್ತು ಯಲಹಂಕ ಈ ಕಡೆ ಹೋಗೋದು. I don't stress, I don't fold, I just leave no facts. If the sun don't shine, I'ma still bounce back. ಸಂಡೇ ಒಂದಿನ ರಜಾ ತೊಗೊಂಡು ಮಂಡೇ ವರ್ಕ್ ಮಾಡಬೇಕಂದ್ರೆ ಸ್ವಲ್ಪ ವರ್ಕ್ ಮೂಡಿರಲ್ಲ. ಯಾಕಂದ್ರೆ ರೆಸ್ಟ್ ಮಾಡಿ ಬಂದಿರ್ತೀವಿ. ನೋಡಿ ಇಲ್ಲಿಂದ 3ನೇ ಬಿಲ್ಡಿಂಗ್ ನಮ್ಮ ಆಫೀಸು. ICICI ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಇದೆ. ಅಲ್ಲಿಂದ 3ನೇ ಬಿಲ್ಡಿಂಗು. ಫಸ್ಟ್ ಫ್ಲೋರಲ್ಲಿ ಏರ್ ಒನ್ ಹಾಲಿಡೇಸ್ ಅಂತ ಇರುತ್ತೆ ನಮ್ಮ ಆಫೀಸ್. ನೋಡಿ ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್. ನೋಡಿ ಯಲಹಂಕ ಹೋಗೋ ಬಸ್ಸು. ಅಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹತ್ರ ಹತ್ಕೊಂಡು ಇಲ್ಲಿ ಬಂದು ಇಳಿಬೋದು. ಡೈರೆಕ್ಟಾಗಿ ಸೋಪ್ ಫ್ಯಾಕ್ಟ್ರಿಯಿಂದ ಇಲ್ಲಿವರೆಗೂ ಬಂದರೆ 12 ರೂಪಾಯಿ ತಗೊಳ್ತಾನೆ ಬಸ್ ಟಿಕೆಟ್. ರಾಜಣ್ಣ ಮಿಲ್ಟ್ರಿ ಹೋಟೆಲ್. ಮರ ಹಲಸಿನ ಮರ ಎಷ್ಟು ಕಾಯಿ ಬಿಡುತ್ತೆ ಗೊತ್ತಾ. ನಾವು ಕಿತ್ಕೊಳ್ಳೋಕೆ ಹೋದ್ರೆ ಅಮ್ಮ ನಾವು 40 ವರ್ಷದಿಂದ ನೀರಾಗಿ ಬೆಳೆಸ್ತಾ ಇದ್ದೀವಿ. ಇದು ಗೌರ್ಮೆಂಟ್ ಜಾಗದಲ್ಲಿದೆ, ಬಟ್ ಆಯಮ್ಮ ಹವಾ ತೋರಿಸ್ತಾ ಇದ್ದಾರೆ. ಕಿತ್ಕೊಳ್ಳೋಕೆ ಬಿಟ್ಟಿಲ್ಲ. ಪಬ್ಲಿಕ್ ಪ್ಲೇಸಲ್ಲಿದ್ದರೇನು ನೋಡೋ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿದೆ ನೋಡಿ ನಮ್ಮ ಆಫೀಸು, ಏರ್ ಒನ್ ಹಾಲಿಡೇಸ್. ನೋಡಿ ಕೆಳಗಡೆ ಅಂಬಾರ ಐಸ್ ಕ್ರೀಮ್, ಮೇಲೆ ಏರ್ ಒನ್ ಹಾಲಿಡೇಸ್. ನೋಡಿ ನಮ್ಮ ವ್ರತ ಸಾಟರ್ಡೆ ಪಾರ್ಕ್ ಮಾಡಿದ್ರೆ ಮಂಡೇವರೆಗೂ ಇಲ್ಲೇ ಇರುತ್ತೆ. ಕ್ಯಾಮ್ರಾ ಇದೆ, ಏನೋ ಭಯ ಪಡೋ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋದು. ಇಲ್ಲ ಮನೆ ಹತ್ರ ಪಾರ್ಕ್ ಮಾಡಿದ್ರೆ ನಾನು ನಟರಾಜ ಸರ್ವಿಸಲ್ಲಿ ಹೋಗ್ಬೇಕು, ನಡ್ಕೊಂಡೋಗ್ಬೇಕು ಆಫೀಸಿಂದ ಮನೆಗೆ. ಇದು ನೋಡಿ ಇಲ್ಲೊಂದು ಆಫೀಸ್ ಇದೆ. ಅವರು ನೀವು ದಪ್ಪ ಇದ್ದರೆ ಸಣ್ಣ ಮಾಡಿಸ್ತಾರೆ. ಸೊ ಬಂದುಬಿಟ್ಟು ಆಫೀಸ್ಗೆ. ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ನಮ್ಮ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಲ್ಲ ಆಫೀಸಿಗೆ ಬಂದ್ವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ.